ವೀಕ್ಷಕರೇ, ಅದು 2024 ಜನವರಿ 31ನೇ ತಾರೀಕು. ಸ್ಥಳ ರಾಜಸ್ಥಾನ ರಾಜ್ಯದ ಚೂರು ಜಿಲ್ಲೆಯ ಬನ್ಸಾಲಿ ಗ್ರಾಮ. ಸಮಯ ಸರಿಸುಮಾರು ಬೆಳಗ್ಗೆ 6:30 ಆಸುಪಾಸು. ಸೂರ್ಯ ಆಗಷ್ಟೇ ಉದಯಿಸ್ತಾ ಇದ್ದ. ತೋಟದ ಬಳಿ ಇರುವಂತಹ ಒಂದು ಮನೆಯಿಂದ ಓರ್ವ ಮಹಿಳೆ ನೋವಿನಿಂದ ಕಿರ್ಚಾಡುವಂತ ಶಬ್ದ ಕೇಳಿಸುತ್ತೆ. ಅದೇ ಮನೆಯ 33 ವರ್ಷದ ಮೇನಕ ಅಡಿಗೆ ಮನೆಯಲ್ಲಿ ಕಾಫಿಯನ್ನ ಮಾಡ್ತಿದ್ಲು. ಈ ಒಂದು ಕೂಗಾಟದ ಶಬ್ದವನ್ನ ಕೇಳಿ ಒಮ್ಮೆಲೆ ಆಕೆ ಬೆಚ್ಚಿ ಬಿದ್ದಿದ್ಲು. ಅಲ್ಲಿ 82 ವರ್ಷದ ಕಸ್ತೂರಿ ದೇವಿ ಹೊಟ್ಟೆನ ಹಿಡ್ಕೊಂಡು ನೆಲದ ಮೇಲೆ ಕೂತಿದ್ದನ್ನ ನೋಡಿ ಮೇನಕ ಆಶ್ಚರ್ಯಚಕಿತಳಾಗ್ತಾಳೆ. ಅದೇ ಸಮಯಕ್ಕೆ ಮೇನಕಳಿಗೆ ಪುರುಷನೊಬ್ಬನ ಧ್ವನಿ ಕೇಳಿಸುತ್ತೆ. ಯಾರು ಅಂತ ತಿರುಗಿ ನೋಡಿದಾಗ ತನ್ನ ಪತಿ 38 ವರ್ಷದ ಬೋಪ್ ಸಿಂಗ್ ನಿಂತಿದ್ದ. ಅವನ ತಾಯಿ ಮತ್ತು ತಾತ ಕೂಡ ಗಾಬರಿಯಿಂದ ಅವಳ ಹಿಂದೆ ಬಂದಿದ್ರು. ಅವರು ಕೂಡ ಒಳಗಡೆ ಹೋಗಿ ಕಸ್ತೂರಿಗೆ ಏನಾಯ್ತು ಅಂತ ಕೇಳ್ತಾರೆ. ಆಗ ಈ ಕಸ್ತೂರಿ ದೇವಿ ಹೊಟ್ಟೆ ನೋವನ್ನ ತಡೆಯೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಏಕಾಏಕಿ ವಾಂತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡಿದ್ರೆ ಅವರು ಹಿಂದಿನ ರಾತ್ರಿ ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ಅನ್ಸುತ್ತೆ. ಕೂಡಲೇ ಇವರು ಆ ಕಸ್ತೂರಿ ದೇವಿಯನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ವೈದ್ಯರು ಆಕೆಯನ್ನ ಪರೀಕ್ಷೆ ಮಾಡಿದಾಗ ಆಕೆ ಈಗಾಗಲೇ ಸತ್ತಿರೋದಾಗಿ ದೃಢಪಡಿಸ್ತಾರೆ. ಆ ಕುಟುಂಬದವರು ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದು ವಯೋಸಹಜ ಸಾವು ಅಂತ ಅನ್ಕೊಂಡ್ರು ಮತ್ತು ಈ ಕಸ್ತೂರಿ ದೇವಿಗೆ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಿದ್ರು. ಅವರ ದೇಹವನ್ನ ದಹನ ಮಾಡಲಾಯಿತು. ಆದ್ರೆ ವೀಕ್ಷಕರೇ, ಇದು ಬರೀ ಕಸ್ತೂರಿ ಕುಟುಂಬಕ್ಕಲ್ಲ, ಇಡೀ ಹಳ್ಳಿಯ ಜನರು ಕೂಡ ಗೊತ್ತಿರಲಿಲ್ಲ ಮುಂದೆ ಎಂತ ವಿಚಿತ್ರ ಘಟನೆ ನಡೆಯಲಿದೆ ಅಂತ. ಕಸ್ತೂರಿಯ ಮರಣ ನಂತರ ಹಳ್ಳಿಯ ಜನರು ಒಂದೊಂದ್ ದಿನ ಕೂಡ ಭಯದಿಂದ ಕಳೆಯೋದಕ್ಕೆ ಶುರು ಮಾಡ್ತಾರೆ. ಈ ಹಳ್ಳಿಯ ಜನ ಅಷ್ಟೊಂದು ಭಯದಿಂದ ಜೀವನ ಮಾಡೋದಕ್ಕೆ ಕಾರಣಾದಂತ ಆ ಘಟನೆಗಳು ಏನು, ಅವುಗಳ ಹಿಂದೆ ಯಾವ ಕಾರಣ ಇತ್ತು, ಅದು ಎಷ್ಟು ಭಯಾನಕವಾಗಿ ಇತ್ತು ಅಂದ್ರೆ ಇಡೀ ರಾಜಸ್ಥಾನನೇ ಆ ಒಂದು ವಿಚಾರವನ್ನ ಕೇಳಿ ಬೆಚ್ಚಿ ಬಿದ್ದಿತ್ತು. ಜನರು ಕೂಡ ಈ ರೀತಿಯ ಘಟನೆಗಳು ನಿಜವಾಗಿ ಸಂಭವಿಸ್ತಾವಂತ ಆಶ್ಚರ್ಯದಿಂದ ಮಾತನಾಡ್ಕೊಳ್ತಿದ್ರು. ವಿಷಕರದು 2024 ಫೆಬ್ರವರಿ 9ನೇ ತಾರೀಕು, ಅಂದ್ರೆ ಕಸ್ತೂರಿ ಸತ್ತಂತ 9 ದಿನಗಳ ನಂತರ. ಆ ದಿನ ಬೆಳಗ್ಗೆ ಸಮಯ ಸುಮಾರು ಬೆಳಗ್ಗೆ 7 ಗಂಟೆ. ಈ ಬೋಪ್ ಸಿಂಗ್ ನ ಚಿಕ್ಕ ಮಗ ಆದಂತ 4 ವರ್ಷದ ಗರ್ವಿತ್ ತನ್ನ ತಾಯಿ ಮೇನಕಾ ಬಳಿ ಬಂದು, ನನಗೆ ಆರೋಗ್ಯ ಸರಿ ಇಲ್ಲ, ಜ್ವರ ಬಂದಿದೆ ಅಂತ ಆತ ಹೇಳ್ತಾನೆ. ಇದನ್ನ ಕೇಳದಂತ ಮೇನಕಾ ಅವನನ್ನ ಒಂದು ಕುರ್ಚಿಯಲ್ಲಿ ಕೂರಿಸಿ ಅವನಿಗೆ ಒಂದು ಲೋಟ ಹಾಲನ್ನ ಕೊಡ್ತಾಳೆ. ಮತ್ತೆ ಅದನ್ನ ಅವನಿಗೆ ಕುಡಿಯೋದಕ್ಕೆ ಹೇಳಿ, ನಾನು ನಿಮ್ಮಪ್ಪನ್ನ ಕರ್ಕೊಂಡ್ ಬರ್ತೀನಿ, ನಂತರ ನಾವು ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾಳೆ. ಕೆಲವೇ ನಿಮಿಷಗಳಲ್ಲಿ ಮೇನಕಾ ಹೋಗಿ ಬೋಪ್ ಸಿಂಗ್ ನನ್ನ ಕರೆತರ್ತಾಳೆ. ಆ ಒಂದು ಸಮಯದಲ್ಲಿ ಈ ಗರ್ವಿತ್ ನ ಕೈಗಳು ಒಂದು ಲೋಟ ಹಾಲನ್ನು ಕೂಡ ಹಿಡಿದುಕೊಳ್ಳುವಂತ ಶಕ್ತಿ ಇಲ್ಲದೆ ನಡುಗ್ತಿರ್ತವೆ. ಮತ್ತೆ ಕುರ್ಚಿಯಲ್ಲಿ ಕೂತ್ಕೊಳ್ಳಾಗದೆ ಅವನ ಕಾಲುಗಳು ನಲುಗ್ತವೆ. ನೋಡ್ತಾನೆ ಈ ಗರ್ವಿತ್ ನ ಕೈಲಿದ್ದಂತ ಹಾಲಿನ ಲೋಟ ಕೆಳಕ್ಕೆ ಬೀಳುತ್ತೆ. ನಂತರ ಹೊಟ್ಟೆ ನೋವಿಂದ ಕಿರಿಸೋದಕ್ಕೆ ಆತ ಶುರು ಮಾಡ್ತಾನೆ. ಹಾಗೇನೆ ಕುರ್ಚಿಯಲ್ಲಿ ಕೂತಿರುವಾಗಲೇ ಅವನು ವಾಂತಿ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಹೌದು ವೀಕ್ಷಕರೇ, ನಾನು ಈ ಒಂದು ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ ಹಾಗೇನೆ ಕಸ್ತೂರಿ ಎಂತ ನೋವನ್ನು ಅನುಭವಿಸಿದ್ರು ಅದೇ ರೀತಿ ಈ ಗರ್ವಿತ್ ಕೂಡ ತೀವ್ರ ನೋವನ್ನ ಅನುಭವಿಸ್ತಾ ಇದ್ದ. ಇದನ್ನ ನೋಡಿ ಗಾಬರಿಗೊಂಡಂತ ಬೋಪ್ ಸಿಂಗ್ ಮತ್ತು ಮೇನಕಾ ಅವನನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಮತ್ತೆ ಗರ್ವಿತನ್ನ ಪರೀಕ್ಷೆ ಮಾಡದಂತ ವೈದ್ಯರು ಹಿಂದಿನ ದಿನದ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ಹೇಳಿದ್ರು. ಅವರು ಚಿಕಿತ್ಸೆ ಕೊಡೋದಕ್ಕೆ ಶುರು ಮಾಡಿದ್ರು. ಮತ್ತೆ ಆ ಒಂದು ಚಿಕಿತ್ಸೆ ಮೂಲಕ ಈ ಗರ್ವಿತ್ ಚೇತರಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹಾಗಾಗಿ 3 ದಿನಗಳ ಚಿಕಿತ್ಸೆಯ ಬಳಿಕ ಅಂದ್ರೆ ಫೆಬ್ರವರಿ 13ನೇ ತಾರೀಕು ಅವರು ಆಸ್ಪತ್ರೆಯಿಂದ ಮನೆಗೆ ಬರ್ತಾರೆ. ಆಗ ಈ ಗರ್ವಿತ್ ಮನೆಯಲ್ಲಿ ನಿದ್ದೆ ಮಾಡೋದಕ್ಕೆ ಶುರು ಮಾಡಿದ್ದ. ಆದ್ರೆ ಆ ಸಂಜೆ ಮತ್ತೆ ಅವನ ಶರೀರ ನಡುಗೋದಿಕ್ಕೆ ಶುರುವಾಯಿತು. ಮತ್ತೆ ಅವನು ವಾಂತಿಯನ್ನ ಮಾಡ್ಕೊಳ್ತಿದ್ದ. ಆದ್ರೆ ಈ ಬಾರಿ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ವೈದ್ಯರು ಒಂದು ಅಚ್ಚರಿ ವಿಷಯವನ್ನ ತಿಳಿಸಿದ್ರು. ಅದೇನು ಅಂದ್ರೆ ಅವನು ಈಗಾಗಲೇ ಸತ್ತಿದ್ದಾನೆ ಅಂತ. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ನಿಮ್ಗೆ ಆಯಾಸ ಆಗ್ತಿದೆಯಾ? ನೀವು ಅತಿಯಾಗಿ ತಿಂತಿದ್ದೀರಾ? ನಿಮ್ಗೆ ಮಲಬದ್ಧತೆ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಇನ್ನು ಈ ಮೆಹಾಟೋನ್ ಅನ್ನ ಮೂಡುಬಿದಿರೆಯಲ್ಲಿ ಇರುವಂತ ಆಲ್ಫಾ ಹರ್ಬಲ್ ಲೆಗಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ಇದನ್ನ ಕೇಳದಂತ ಅವ್ರ ಕುಟುಂಬಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗಿತ್ತು. ಯಾರಿಗೂ ದುಃಖವನ್ನ ತಡೆಯುವಂತ ಶಕ್ತಿ ಆ ಒಂದು ಸಮಯದಲ್ಲಿ ಇರಲೇ ಇಲ್ಲ. ದುಃಖ ಮುಗಿಲು ಮುಟ್ಟಿತ್ತು. ಮತ್ತೆ ಫೆಬ್ರವರಿ 14ರ ಸಂಜೆ ಅವರು ಅವನ ಶರೀರವನ್ನ ದಫನ್ ಮಾಡ್ತಾರೆ. ಮೇನಕಳೆಗಂತೂ ತನ್ನ ಮಗನ ಸಾವು ತುಂಬಾನೇ ನೋವನ್ನ ಕೊಡ್ತಾ ಇತ್ತು. ಈ ಒಂದು ದುರ್ಘಟನೆ ಆದ ಬಳಿಕ ಬೋಪ್ ಸಿಂಗ್ ಈಗ ಆತ್ಮವಿಲ್ಲದಂತ ಶರೀರದಂತೆ ಆಗಿದ್ದ. ಅದಲ್ಲದೆ ಅವನು ಜೀವನದಲ್ಲಿ ಆಸಕ್ತಿಯನ್ನೇ ಕಳ್ಕೊಂಡಿದ್ದ. ಇದನ್ನ ನೋಡದಂತ ಈ ಬೋಪ್ ಸಿಂಗ್ ರವರ ಕುಟುಂಬ ಅವನ 8 ವರ್ಷದ ದೊಡ್ಡ ಮಗನಾದಂತ ಅನುರಾಗ್ ಕಡೆ ತೋರಿಸಿ ಅವ್ರಿಗೆ ಸಮಾಧಾನವನ್ನ ಹೇಳಿದ್ರು. ನಿನ್ಗೆ ಇನ್ನೂ ಕೂಡ ಒಬ್ಬ ಮಗ ಇದ್ದಾನೆ, ಅವನನ್ನ ಚೆನ್ನಾಗಿ ಬೆಳೆಸ್ಬೇಕು. ಹಾಗಾಗಿ ನೀನು ಯಾವುದೇ ವಿಷಯದ ಬಗ್ಗೆ ಚಿಂತೆ ಮಾಡಬೇಡ, ನೀನು ಮೊದಲಿನಂತೆ ಇರಬೇಕು ಅಂತ ಅವನನ್ನ ಸಂತೈಸಿದ್ರು. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಗಾಯದ ಮೇಲೆ ಉಪ್ಪನ್ನ ಸುರಿದಂತೆ ಇನ್ನೊಂದು ಘಟನೆ ಆ ಮನೆಯಲ್ಲಿ ಮತ್ತೆ ನಡೆಯುತ್ತೆ. ಅವನ ಕುಟುಂಬದವರು ಮತ್ತೆ ಆ ಊರಿನ ಜನ ಯಾವ ಮಗನನ್ನ ತೋರಿಸಿ ಅವನಿಗೆ ಸಾಂತ್ವನ ಹೇಳಿದ್ರು, ಈಗ ಅದೇ ಹುಡುಗನಿಗೆ ಸಮಸ್ಯೆ ಶುರುವಾಗುತ್ತೆ.
ಆ 8 ವರ್ಷದ ಅನುರಾಗ್ಗೆ ಸರಿಯಾಗಿ 14 ದಿನದ ನಂತರ ಅಂದ್ರೆ ಫೆಬ್ರವರಿ 28ನೇ ತಾರೀಕು ಬೆಳಗ್ಗೆ ಸುಮಾರು 5:30ಕ್ಕೆ ಅವನ ತಮ್ಮ ಮತ್ತು ಅಜ್ಜಿ ತರನೇ ಅವನಿಗೂ ಹೊಟ್ಟೆ ನೋವು ಶುರುವಾಯಿತು. ಈಗ ಅವನ ಕಿರುಚಾಟದ ಕಾರಣದಿಂದ ಅವನ ಜೊತೆ ಹಾಸಿಗೆಯಲ್ಲಿ ಮಲಗಿದಂತ ಭೂಪ್ ಸಿಂಗ್ ಮತ್ತು ಮೇನಕಾ ಗಾಬರಿಗೊಂಡು ಅವನನ್ನ ನೋಡಿದ್ರು. ಅವನು ಅಜ್ಜಿ ಮತ್ತು ಅವನ ತಮ್ಮನ ರೀತಿನೇ ವಾಂತಿ ಮಾಡಿದ. ತಕ್ಷಣ ಈ ಭೂಪ್ ಸಿಂಗ್ ಮತ್ತು ಮೇನಕಾ ಅವನನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ದುರದೃಷ್ಟವಶಾತ್ ಅನುರಾಗನ್ನ ಪರೀಕ್ಷೆ ಮಾಡದಂತ ವೈದ್ಯರು ಅವನು ಈಗಾಗಲೇ ಸತ್ತಿದ್ದಾನೆ ಅಂತ ಹೇಳಿದ್ರು. ವೀಕ್ಷಕರೇ, ಇದನ್ನ ಕೇಳದಂತ ಮೇನಕಾ ಮತ್ತು ಭೂಪ್ ಸಿಂಗ್ಗೆ ಹೇಗಾಗಿರ್ಬೇಡ ಅಂತ ನೀವೇ ಯೋಚಿಸ್ ನೋಡಿ. ಮೇನಕಾ ಆ ಒಂದು ಕ್ಷಣನೇ ಪ್ರಜ್ಞೆ ತಪ್ಪಿ ಕುಸ್ತು ಬಿದ್ದಿದ್ಲು. ಕಳೆದ 1 ತಿಂಗಳ ಒಳಗೆ ಒಂದೇ ಕುಟುಂಬದ 3 ಸತ್ತಿದ್ರು. 3 ಜನರಿಗೂ ಕೂಡ ಹೊಟ್ಟೆ ನೋವು ಮತ್ತು ವಾಂತಿ ಆಗಿತ್ತು. ಆಮೇಲೆ ಆಸ್ಪತ್ರೆಗೆ ತಲುಪುವಂತ ಮೊದಲೇ ಪ್ರಾಣ ಬಿಟ್ಟಿದ್ರು. ಈ ಒಂದು ನಿರಂತರ ದುಃಖದಿಂದ ಭೂಪ್ ಸಿಂಗ್ ರವರ ಕುಟುಂಬನೇ ಕುಗ್ಗು ಹೋಗಿತ್ತು. ಇದು ಈ ಭೂಪ್ ಸಿಂಗ್ ರವರ ಕುಟುಂಬದಲ್ಲಿ ಯಾಕೆ ನಡೀತಾ ಇದೆ ಎಂಬ ಪ್ರಶ್ನೆ ಅವರ ಸಂಬಂಧಿಕರು ಮತ್ತು ಅಕ್ಕಪಕ್ಕದ ಮನೆಯವರಿಗೂ ಬಂದಿತ್ತು. ಅವರು ಕೂಡ ಇದ್ರ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿದ್ರು. ಇದು ಕೆಟ್ಟ ಆತ್ಮಗಳ ಕೆಲಸ ಇರಬಹುದು ಅಥವಾ ನಿಮ್ಮ ಕುಟುಂಬವನ್ನ ಇಷ್ಟಪಡದವರು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿರಬಹುದು ಅಂತಾನೂ ಹೇಳಿದ್ರು. ಹಾಗಾಗಿನೇ ಈ ರೀತಿ ದುಃಖದ ಘಟನೆಗಳು ನಡೀತಿದ್ದಾವೆ ಅಂತ ಅವರು ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಜನರು ಆಡುವಂತ ಮಾತು ಸತ್ಯನೇ ಇರಬಹುದು ಅನ್ನೋ ಹಾಗೆ ಇನ್ನೊಂದು ಘಟನೆ ನಡೆಯುತ್ತೆ. ಮಾರ್ಚ್ 4ನೇ ತಾರೀಕು ರಾತ್ರಿ ಈ ಮೇನಕಾ ನಿದ್ದೆಯನ್ನ ಮಾಡ್ತಿದ್ದಾಗ ಅವಳು ಎದ್ದ ಕೂಡಲೇ ಬೆಂಕಿಯಲ್ಲಿ ಯಾವುದೋ ವಸ್ತು ಸುಟ್ಟ ವಾಸನೆ ಬರುತ್ತೆ. ಅವಳು ತಕ್ಷಣ ಎದ್ದು ಹೋಗಿ ನೋಡಿದಾಗ ಅವಳ ಕೈ ಕಾಲುಗಳು ನಡುಗೋದಿಕ್ಕೆ ಶುರುವಾಗಿದ್ವು. ಯಾಕೆಂದ್ರೆ ಮನೆ ಒಳಗಿನ ಅಲ್ಮೇರಾದಲ್ಲಿ ಮತ್ತೆ ಮನೆ ಹೊರಗೆ ಒಣಗಾಕ್ತಂತ ಬಟ್ಟೆಗಳಲ್ಲಿ ಮತ್ತೆ ಬಾಗಿಲಿನ ಪರದೆಯಲ್ಲಿ ಈ ರೀತಿ ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿ ಸುಟ್ಟು ಹೋಗಿದ್ವು. ಅವಳು ಅದನ್ನ ನೋಡಿ ಹೆದರ್ಕೊಂಡು ಕಲ್ಲಿನಂತೆ ನಿಂತಿದ್ಲು. ಆಕೆ ತಕ್ಷಣ ಮನೆ ಒಳಗೆ ಹೋಗಿ ಭೂಪ್ ಸಿಂಗ್ ಅವನ ತಾಯಿ ಮತ್ತು ತಾತನ ಎಚ್ಚರಿಸಿ ಅವರನ್ನ ಮನೆ ಹೊರಗೆ ಕರ್ಕೊಂಡ್ಬಂದ್ಲು. ಇದು ನೋಡಿ ಭೂಪ್ ಸಿಂಗ್ಗೆ ದೊಡ್ಡ ಆಶ್ಚರ್ಯ ಆಗುತ್ತೆ. ತಕ್ಷಣ ಫೈರ್ ಸರ್ವಿಸ್ಗೆ ಫೋನ್ ಮಾಡಿದ್ರು. ಕೆಲವೇ ನಿಮಿಷಗಳಲ್ಲಿ ಫೈರ್ ಸರ್ವಿಸ್ ತಂಡ ಕೂಡ ಅಲ್ಲಿಗೆ ಬಂದಿತ್ತು. ನಂತರ ಇವರೆಲ್ಲ ಬೆಂಕಿಯನ್ನ ಆರಿಸೋದಕ್ಕೆ ಶುರು ಮಾಡ್ತಾರೆ. ಅದೃಷ್ಟವಶಾತ್ ಆ ಬೆಂಕಿಯ ಅವಘಡದಲ್ಲಿ ಯಾರ ಪ್ರಾಣಹಾನಿ ಕೂಡ ಆಗೋದಿಲ್ಲ. ಈ ಒಂದು ಘಟನೆ ಆದ್ಮೇಲೆ ಎಲ್ಲರೂ ಕೂಡ ಹೇಳಿದಂತೆ ಬಟ್ಟೆ ತಾನಾಗೆ ಹೊತ್ಕೊಂಡಿದ್ರಿಂದ ಖಂಡಿತ ಇದು ಮಾಟ ಮಂತ್ರದ ಕಾರ್ಯ ಇರಬೇಕು ಅಂತ ಈ ಭೂಪ್ ಸಿಂಗ್ ರವರ ಕುಟುಂಬ ಗಟ್ಟಿಯಾಗಿ ನಂಬುತ್ತೆ. ಸ್ವಲ್ಪ ದಿವಸ ಆದ್ಮೇಲೆ ಅವರು ಮಾಟ ಮಂತ್ರ ಮಾಡುವಂತ ವ್ಯಕ್ತಿಯನ್ನ ಕರೆಸಿ ಮನೆ ಒಳಗಡೆ ಪೂಜೆಯನ್ನ ಮಾಡಿಸಿದ್ರು. ಆದ್ರೆ ಆ ಪೂಜೆ ನಂತರ ಕೂಡ ಸಮಸ್ಯೆ ಬಗೆಹರದಂತೆ ಕಾಣಿಸ್ತಿಲ್ಲ. ಬದಲಾಗಿ ಸಮಸ್ಯೆ ಇನ್ನೂ ಕೂಡ ದೊಡ್ಡದಾಯ್ತು. ಅಂದ್ರೆ ಬಟ್ಟೆ ಮಾತ್ರವಲ್ಲದೆ ಭೂಪ್ ಸಿಂಗ್ ಮತ್ತು ಅವನ ತಾಯಿ ತಾತ ಇರ್ತಾ ಇದ್ದಂತ ಹಾಸಿಗೆ ಕೂಡ ಬೆಂಕಿಯಿಂದ ಹೊತ್ಕೊಳ್ಳೋದಿಕ್ಕೆ ಪ್ರಾರಂಭಿಸಿತ್ತು. ಅದಷ್ಟಲ್ಲದೆ ಮನೆ ಹೊರಗಡೆ ಇದ್ದಂತ ಹಸು ಗೋಶಾಲೆ ಮತ್ತು ಹುಲ್ಲಿನ ಬವಣೆ ಕೂಡ ಹತ್ಕೊಳ್ಳೋದಿಕ್ಕೆ ಆರಂಭಿಸಿತ್ತು. ಇದು ಭೂಪ್ ಸಿಂಗ್ ಅವರ ಮನೆಯಲ್ಲಿ ಮಾತ್ರ ಆಗ್ತಾ ಅಂತ ಕೇಳಿದ್ರೆ ಇಲ್ಲ, ಭೂಪ್ ಸಿಂಗ್ ಮನೆಯಲ್ಲಿ ಮಾತ್ರವಲ್ಲದೆ ಆ ಊರಿನ ಹಲವು ಮನೆಗಳಲ್ಲಿ ಇದೇ ರೀತಿ ಆಗ್ತಾ ಇತ್ತು. ಆ ಜನರ ಬಟ್ಟೆಗಳು, ಗೋಶಾಲೆ ಮತ್ತು ಹುಲ್ಲು ಬವಣೆಗಳು ಕೂಡ ಸುಟ್ಟು ಹೋಗ್ತಾ ಇದ್ವು. ಆದ್ರಿಂದ ಅಗ್ನಿಶಾಮಕ ದಳದವರು ಆ ಊರಿಗೆ ಮತ್ತೆ ಮತ್ತೆ ಬರ್ತಾ ಇದ್ರು. ಈ ಜನ ಹೇಳಿದ ರೀತಿನೇ ಮಾಟ ಮಂತ್ರದ ಪ್ರಭಾವದಿಂದ ಈ ರೀತಿ ಆಗ್ತಾ ಇದೆ ಅಂತ ಆ ಊರಿನ ಹಲವು ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸತೊಡಗಿದ್ರು. ಹೀಗಾಗಿ ಇಡೀ ಊರೇ ದುಷ್ಟ ಶಕ್ತಿಗಳ ಹಾವಳಿಯಲ್ಲಿ ಸಿಕ್ತಂತಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಊರಿನ ಎಲ್ಲ ಜನರು ಇದನ್ನ ನಂಬ್ತಾ ಇದ್ರು. ಜನ ತಮ್ಮ ಮನೆಯಲ್ಲಿ ಇವತ್ತು ಏನಾಗುತ್ತೋ ಎಂಬ ಭಯದಲ್ಲಿ ಪ್ರತಿ ರಾತ್ರಿ ಕಳೀತಾ ಇದ್ರು. ಈಗ ಆ ಊರಿನ ಎಲ್ಲ ಜನ ಕೂಡ ಸೇರಿ ಒಂದು ತೀರ್ಮಾನವನ್ನ ಕೈಗೊಂಡ್ರು. ಅಂದ್ರೆ ಅವರು ಈ ಒಂದು ಸಮಸ್ಯೆ ತೀರೋವರೆಗೂ ಮಾಟ ಮಂತ್ರ ಮಾಡೋರನ್ನ ಅಗ್ನಿಶಾಮಕ ದಳದವರನ್ನ ಊರಲ್ಲೇ ಇಟ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ರು. ಆದ್ರೆ ಅಗ್ನಿಶಾಮಕ ದಳದವರು ಇದನ್ನ ಒಪ್ಲಿಲ್ಲ. ಇಲ್ಲಿ ಏನಾದ್ರೂ ಆಕಸ್ಮಿಕ ಘಟನೆ ಆದ್ರೆ ಮಾತ್ರ ನಾವು ಬರ್ತೀವಿ, ಆದ್ರೆ ಇಲ್ಲೇ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನಂತರ ಈ ಅಗ್ನಿಶಾಮಕ ದಳಕ್ಕೆ ಸೇರಿದಂತ ಹಮೀರ್ವಾಸ್ ಅನ್ನೋರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಬೈನ್ಸಾಲಿ ಗ್ರಾಮದಲ್ಲಿ ನಡೆದಿರುವಂತಹ ವಿಚಿತ್ರಗಳ ಬಗ್ಗೆ ತಿಳಿಸಿದ್ರು. ಅಲ್ಲಿ ದಿನಕ್ಕೊಂದು ಮನೆಗೆ ಬೆಂಕಿ ಬೀಳ್ತಾ ಇದೆ. ಅದನ್ನ ಆ ಊರಿನ ಜನ ಎಲ್ಲ ಮಾಟ ಮಂತ್ರ, ಇದು ದುಷ್ಟ ಶಕ್ತಿಗಳ ಆಟ ಅಂತ ಆ ಊರಿನ ಜನ ನಂಬ್ತಿದ್ದಾರೆ. ಇದರಿಂದ ನಮ್ಗೆ ತುಂಬಾ ದೊಡ್ಡ ತಲೆನೋವು ಆಗ್ತಾ ಇದೆ. ಹಾಗಾಗಿ ನೀವೇ ಇದಕ್ಕೆ ಏನಾದ್ರೂ ಪರಿಹಾರ ಹುಡುಕ್ಬೇಕು ಅಂತ ತಿಳಿಸಿದ್ರು. ಈಗಾಗಲೇ ಆ ಊರಲ್ಲಿ ಆಗ್ತಿರುವಂತಹ ಘಟನೆಗಳ ಬಗ್ಗೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ಆದ್ರೆ ಈಗ ಅಗ್ನಿಶಾಮಕ ದಳ ನೇರವಾಗಿ ಬಂದು ಎಚ್ಚರಿಸಿ ಹೋಗಿದ್ರು. ಹಾಗಾಗಿ ತಕ್ಷಣ ಪೊಲೀಸರ ತಂಡ ಬನ್ಸಾಲಿ ಹಳ್ಳಿಗೆ ತೆರಳಿ ತನಿಖೆಯನ್ನ ಶುರು ಮಾಡುತ್ತೆ. ಹೌದು, ಅಲ್ಲಿ ತನಕ ಆ ಹಳ್ಳಿಯಲ್ಲಿ ಯಾರು ಕೂಡ ಈ ಒಂದು ಘಟನೆ ಬಗ್ಗೆ ಪೊಲೀಸರಿಗೆ ತಿಳಿಸಿರ್ಲಿಲ್ಲ. ನಂತರ ಪೊಲೀಸರು ಹಳ್ಳಿಯ ಜನರ ಬಳಿ ವಿಚಾರಣೆ ಮಾಡಿದಾಗ ಈ ಹಳ್ಳಿ ಮೇಲೆ ಯಾರೋ ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ, ಭೂತ ಪ್ರೇತಗಳನ್ನ ಈ ಹಳ್ಳಿಗೆ ಹಿಂಸೆ ಕೊಡೋದಕ್ಕೆ ಗಳಿಸಿದ್ದಾರೆ. ಹಾಗಾಗಿ ನಮ್ಮ ಹಳ್ಳಿಲಿ ಈ ರೀತಿ ಆಗ್ತಾ ಇದೆ ಅಂತ ಜನ ಹೇಳಿದ್ರು. ಇದೊಂದು ಮೂಢನಂಬಿಕೆ. ಇದ್ರ ಹಿಂದೆ ಬೇರೆನೆ ಕಾರಣ ಇರಬೇಕು. ಈ ಮಾಟ ಮಂತ್ರ ಮಾಡೋರು ಹಳ್ಳಿಯ ಜನರನ್ನ ಬೆದರಿಸ್ತಿದ್ದಾರೆ. ಮೊದಲು ಅವರನ್ನ ಬಂಧಿಸಬೇಕು ಅಂತ ಪೊಲೀಸರು ನಿರ್ಧಾರ ಮಾಡ್ತಾರೆ. ಮತ್ತೆ ಅದರಂತೆಯೇ ಆ ಊರಿನಲ್ಲಿದ್ದಂತ ಮಾಟ ಮಂತ್ರ ಮಾಡೋರನ್ನ ಬಂಧಿಸೋದಿಕ್ಕೆ ಅವರು ಮುಂದಾಗ್ತಾರೆ. ಆದ್ರೆ ಜನರೇ ಪೊಲೀಸರನ್ನ ತಡೆದಿದ್ರು. ಆ ಹಳ್ಳಿಯ ಜನ ಪೊಲೀಸರ ವಿರುದ್ಧನೇ ಗಲಾಟೆ ಮಾಡಿ ಹಲ್ಲೆ ಮಾಡೋದಿಕ್ಕೆ ಮುಂದಾಗ್ತಾರೆ. ಆದ್ರೆ ಪೊಲೀಸರು ನಾವೇನಾದ್ರೂ ಇವ್ರ ವಿರುದ್ಧ ತಿರುಗಿಬಿದ್ರೆ ಇಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಅವರು ವಾಪಸ್ ಹೊರಟೋಗ್ತಾರೆ. ನಂತರ ಈ ಒಂದು ವಿಷಯವನ್ನ
ಚೂರು ಜಿಲ್ಲೆಯ ಎಸ್ಪಿಗೆ ತಿಳಿಸ್ತಾರೆ. ಇದನ್ನ ಕೇಳದಂತ ಎಸ್ಪಿ ನಿಜಕ್ಕೂ ಕೋಪಗೊಂಡಿದ್ರು. ಮಾರನೇ ದಿನ ಎಸ್ಪಿ ಸುಮಾರು 50 ಜನರ ಪೊಲೀಸ್ ಪಡೆಯೊಂದಿಗೆ ಹಳ್ಳಿಗೆ ಬಂದಿದ್ರು. ಆದ್ರೆ ಅವನ್ನೆಲ್ಲ ನೋಡದಂತ ಹಳ್ಳಿಯ ಜನ ಹಿಂದೆ ಕೋಪಗೊಂಡಷ್ಟು ಈ ಬಾರಿ ಕೋಪಗೊಂಡಿರ್ಲಿಲ್ಲ. ಅವರಲ್ಲಿ ತಾಳ್ಮೆ ಮತ್ತು ಸಮಾಧಾನ ಕಾಣ್ತಿತ್ತು. ಅವರು ಎಸ್ಪಿಗೆ ಗೌರವದಿಂದ ಮಾತನಾಡಿದ್ರು. ಮತ್ತೆ ತಮ್ಮ ಸಮಸ್ಯೆನ ಹೇಳ್ತಾ, ನಾವು ಅಗ್ನಿಶಾಮಕ ದಳವನ್ನ ಇಲ್ಲಿ ಇರೋದಕ್ಕೆ ಹೇಳಿದ್ವಿ, ಆದ್ರೆ ಅವರು ಇದಕ್ಕೆ ಒಪ್ಕೊಳ್ಳಿಲ್ಲ. ನಮ್ಮ ಹಳ್ಳಿ ಮೇಲೆ ಯಾರೋ ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ. ಆದ್ರೆ ನೀವು ನೋಡಿದ್ರೆ ಆ ಮಾಟ ಮಂತ್ರವನ್ನ ನಿವಾರಣೆ ಮಾಡೋರನ್ನೇ ಬಂಧಿಸೋದಕ್ಕೆ ಬಂದಿದ್ದೀರಾ. ಅದಕ್ಕೆ ನಾವೆಲ್ಲರೂ ಕೂಡ ಆಕ್ರೋಶದಿಂದ ಅವರನ್ನ ಓಡಿಸಿದ್ವಿ ಅಂತ ಹೇಳ್ತಾರೆ. ಇದನ್ನ ಕೇಳದಂತ ಎಸ್ಪಿ ಅವರು ಕೂಡ ಸಮಾಧಾನದಿಂದ ನಿಮ್ ಮೇಲೆ ನಾವು ಯಾವುದೇ ಕ್ರಮವನ್ನ ಕೈಗೊಳ್ಳೋದಿಲ್ಲ ಅಂತ ಭರವಸೆ ಕೊಡ್ತಾರೆ. ಆದ್ರೆ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಿಕ್ಕೆ ನಮ್ ಜೊತೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ಅವರು ಕೂಡ ಒಪ್ಪೋದ್ರು. ಅದಾದ ನಂತರ ಪೊಲೀಸರು ಆ ಊರಿನಲ್ಲಿ ಇದ್ದಂತ ಮಾಟ ಮಂತ್ರ ಮಾಡೋರನ್ನ ಬಂಧಿಸ್ತಾರೆ. ಆದ್ರೆ ಅವರು ಪೊಲೀಸರಿಗೆ ಏನ್ ಹೇಳಿದ್ರು ಅಂದ್ರೆ, ನಾವು ಹಳ್ಳಿಯ ಸಮಸ್ಯೆ ಪರಿಹರಿಸೋದಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ, ಜನರಿಗೆ ಹೆದರಿಕೆಯನ್ನು ಉಂಟು ಮಾಡೋದು ನಮ್ಮ ಉದ್ದೇಶ ಅಲ್ಲ, ಈ ಹಳ್ಳಿಯಲ್ಲಿ ಖಚಿತವಾಗಿ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತ ಹೇಳಿದ್ರು. ಇದನ್ನ ಕೇಳದಂತ ಪೊಲೀಸರು ಮತ್ತೆ ಹಳ್ಳಿಗೆ ತೆರಳಿ ಹಳ್ಳಿಯಲ್ಲಿ ಇದ್ದಂತ ಪ್ರತಿಯೊಬ್ಬರ ಬಳಿ ತನಿಖೆಯನ್ನ ಶುರು ಮಾಡ್ತಾರೆ. ಘಟನೆಗಳ ಬಗ್ಗೆ ವಿವರವನ್ನ ಪಡೆದುಕೊಳ್ತಾರೆ. ಆಗ ಅವ್ರಿಗೆ ಸಿಕ್ಕಂತ ಬಹುತೇಕ ಉತ್ತರದಲ್ಲಿ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಭೂಪ್ ಸಿಂಗ್ ರವರ ಮನೆಯಲ್ಲಿ ಆದಂತ ಆ 3 ಸಾವುಗಳು ಅಂತ ಗೊತ್ತಾಗುತ್ತೆ. ಅಂದ್ರೆ ಈ 3 ಸಾವುಗಳು ಆದ್ಮೇಲೆನೆ ನಮ್ಮೂರಲ್ಲಿ ಈ ತರ ಆಗ್ತಿರೋದು ಅಂತ ಬಹುತೇಕ ಜನ ಹೇಳಿದ್ರು. ಅವರೆಲ್ಲರೂ ಕೂಡ ಒಂದೇ ರೀತಿಯ ಲಕ್ಷಣಗಳಿಂದ ಸಾವನ್ನಪ್ಪಿದ್ರು. ಹಾಗಾಗಿ ಅವರ ಶವಗಳನ್ನ ತೋಡಿ ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರೆ ಸಮಸ್ಯೆಗೆ ಸ್ಪಷ್ಟತೆ ಸಿಗುತ್ತೆ ಅಂತ ಪೊಲೀಸರು ಭಾವಿಸ್ತಾರೆ. ಆದ್ರೆ ಭೂಪ್ ಸಿಂಗ್ ಕುಟುಂಬದವರು ಕೇವಲ ಗರ್ವಿತ್ ಶವವನ್ನ ಮಾತ್ರ ಸಮಾಧಿ ಮಾಡಿದ್ರು. ಇನ್ನುಳಿದಂತ ಕಸ್ತೂರಿ ಮತ್ತು ಅನುರಾಗ್ ದೇಹವನ್ನ ದಹನ ಮಾಡಿದ್ರು. ಹಾಗಾಗಿ ಗರ್ವಿತ್ನ ಮರಣೋತ್ತರ ಪರೀಕ್ಷೆ ಮಾಡೋಣ ಅಂತ ಪೊಲೀಸರು ಮುಂದಾಗ್ತಾರೆ. ಆದ್ರೆ ಮೊದಲಿಗೆ ಅವ್ರ ಕುಟುಂಬ ಇದನ್ನ ತಡೆದ್ರು ಕೂಡ ನಂತರ ಒಪ್ಕೊಳ್ತಾರೆ. ಕೋರ್ಟ್ ಆದೇಶವನ್ನ ಪಡೆದು ಹಳ್ಳಿಯವರ ಮುಂದೆ ಗರ್ವಿತ್ ಶವವನ್ನ ಹೊರತೆಗಿತಾರೆ. ನಂತರ ಅವನ ಶವದ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಅವನ ಕೆಲ ಬಾಡಿ ಪಾರ್ಟ್ಗಳನ್ನ ಫೋರೆನ್ಸಿಕ್ ತಜ್ಞರ ಬಳಿ ಕಳಿಸ್ಕೊಡ್ಲಾಗುತ್ತೆ. ತಜ್ಞರು ಪರೀಕ್ಷೆ ಮಾಡಿದಾಗ ಅವ್ರಿಗೆ ಅಲ್ಲಿ ಬೆಚ್ಚಿ ಬೀಳುವಂತ ಒಂದು ಸಂಗತಿ ಗೊತ್ತಾಗುತ್ತೆ. ಅದನ್ನ ಕೇಳದಂತ ಊರಿನ ಜನರಿಗೆ ಈ ಒಂದು ವಿಚಾರವನ್ನ ನಂಬೋದಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ವೀಕ್ಷಕರೇ, ಆ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಂತ ವರದಿ ಏನು ಅಂತ ನೋಡೋದಾದ್ರೆ, ಗರ್ವಿತ್ನ ಸಾವು ಸಹಜ ಅಲ್ಲ, ಅದೊಂದು ಕೊಲೆ ಅಂತ ಹೇಳಿತ್ತು. ಆ ಬಾಲಕನ ದೇಹದಲ್ಲಿ ಯಾವುದೋ ಒಂದು ಕೆಮಿಕಲ್ ಔಷಧಿಯನ್ನ ಮಿತಿಗಿಂತನೂ ಕೂಡ ಹೆಚ್ಚು ಇಂಜೆಕ್ಟ್ ಮಾಡಿದ್ರು. ಇದರಿಂದ ಅವನು ಸತ್ತಿದ್ದಾನೆ ಅಂತ ದೃಢಪಡಿಸಿದ್ರು. ಆದ್ರೆ ಈ ವಿಚಾರ ಗೊತ್ತಾದಂತ ಎಲ್ರಿಗೂ ಮೂಡದಂತ ಪ್ರಶ್ನೆ ಒಂದೇ, ಇಂಥ ಕೆಲಸವನ್ನ ಮಾಡಿದ್ದಾದ್ರೂ ಯಾರು ಅನ್ನೋದು. ನಂತರ ಪೊಲೀಸರು ತೀವ್ರ ತನಿಖೆಯನ್ನ ಶುರು ಮಾಡ್ತಾರೆ. ಕೊನೆಗೆ ಅಂತ ಕೆಲಸ ಮಾಡದಂತ ವ್ಯಕ್ತಿ ಯಾರು ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, ಈ ಒಂದು ಕೆಲಸ ಮಾಡದಂತ ವ್ಯಕ್ತಿ ಇವರಂತ ಪೊಲೀಸರಿಗೆ ಶಾಕ್ ಆಗುತ್ತೆ. ಹೌದು, ಯಾಕೆಂದ್ರೆ ಈ ಎಲ್ಲಾ ಸಾವುಗಳ ಹಿಂದೆ ಇದ್ದಂತ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಇದೆ ಭೂಪ್ ಸಿಂಗ್. ವೀಕ್ಷಕರೇ, ಈ ಒಂದು ಕತೆ ಇಲ್ಲಿಂದ ನಿಜವಾದ ತಿರುವನ್ನ ಪಡೆದುಕೊಳ್ಳುತ್ತೆ. ಈ ಸಾವಿನ ಹಿಂದೆ ಇದ್ದಂತ ಆ ರೋಚಕ ಸತ್ಯ ಆ ಊರಿನ ಜನರನ್ನ ಬೆರಗಾಗಿಸುತ್ತೆ. ಹೌದು, ಗರ್ವಿತ್ನ ತಂದೆ ಭೂಪ್ ಸಿಂಗ್ನೇ ಇದನ್ನ ಮಾಡಿದ್ದ. ಆತನಿಗೆ ತನ್ನದೇ ಆದಂತ ಒಂದು ಸ್ವಂತ ಮೆಡಿಕಲ್ ಶಾಪ್ ಇತ್ತು. ಗರ್ವಿತ್ ದೇಹದಲ್ಲಿ ಕಂಡಂತ ಔಷಧಿ ಅವನ ಅಂಗಡಿಯಲ್ಲೇನೆ ಪತ್ತೆಯಾಗಿತ್ತು. ಆ ಒಂದು ಔಷಧಿ ಅಲ್ಲಿದ್ದಕ್ಕೆ ಅವನೇ ಕೊಲೆಗಾರ ಅಂತ ಹೇಳೋದು ಎಷ್ಟು ಸರಿ ಅಂತ ನೀವು ಕೇಳಬಹುದು. ಆದ್ರೆ ಅವನ ಇಂಟರ್ನೆಟ್ ಸರ್ಚ್ ಹಿಸ್ಟರಿಯಲ್ಲೂ ಕೂಡ ಆ ಔಷಧಿ ಬಗ್ಗೆ ಅನೇಕ ಬಾರಿ ಹುಡುಕಾಟವನ್ನ ಮಾಡಿದ್ದ. ಹಾಗಾಗಿ ಪೊಲೀಸರಿಗೆ ಅವನ ಮೇಲೆ ಅನುಮಾನ ಹುಟ್ಟಿತ್ತು. ಆದ್ರೆ ತನಿಖೆ ಪ್ರಾರಂಭದಲ್ಲಿ ಪೊಲೀಸರು ಈ ಭೂಪ್ ಸಿಂಗ್ ಮೇಲೆ ಅನುಮಾನವನ್ನ ಪಡ್ಲಿಲ್ಲ. ಅವ್ರ ಕುಟುಂಬದಲ್ಲಿ ಒಂದು ಪದ್ಧತಿ ಇತ್ತು. ವಯಸ್ಸಾದವರು ಸತ್ರೆ ಅವರನ್ನ ದಹನ ಮಾಡ್ತಾರೆ, ಚಿಕ್ಕವರು ಸತ್ರೆ ಸಮಾಧಿ ಮಾಡ್ತಾರೆ. ಆದ್ರೆ 4 ವರ್ಷದ ಈ ಗರ್ವಿತ್ ಸತ್ತಾಗ ಈ ಭೂಪ್ ಸಿಂಗ್ ಅವರನ್ನ ದಹನ ಮಾಡಬೇಕು ಅಂತ ಬಲವಂತ ಮಾಡಿದ್ದ. ಕುಟುಂಬದವರು ಒಪ್ಲಿಲ್ವಾದ್ರಿಂದ ಈ ಗರ್ವಿತ್ನನ್ನ ಸಮಾಧಿ ಮಾಡಿದ್ರು. ಹಾಗೇನೆ ಅನುರಾಗ್ ಸತ್ತಾಗ್ಲೂ ಕೂಡ ಈ ಭೂಪ್ ಸಿಂಗ್ ಅವನ ದೇಹವನ್ನ ದಹನ ಮಾಡೋದಕ್ಕೆ ಒತ್ತಾಯಿಸಿದ್ದ. ಆದ್ರೆ ಈ ಬಾರಿ ವಿಧಿ ಇಲ್ಲದೆ ಕುಟುಂಬದವರು ಒಪ್ಪಿದ್ರು. ಹಾಗಾಗಿ ಅನುರಾಗ್ ತೀರು ಹೋದಾಗ ಅವನನ್ನ ದಹನ ಮಾಡಬೇಕಾಯ್ತು. ಇಂಥ ಒಂದು ಪದ್ಧತಿ ಕುಟುಂಬದಲ್ಲಿ ಇದ್ರೂ ಕೂಡ ಭೂಪ್ ಸಿಂಗ್ ಯಾಕೆ ದಹನ ಮಾಡಬೇಕು ಅಂತ ಒತ್ತಾಯಿಸ್ತಾ ಅಂತ ಪೊಲೀಸರಿಗೆ ಅನುಮಾನ ಆಗ ಶುರುವಾಗಿತ್ತು. ಹಾಗಾಗಿ ಪೊಲೀಸರು ಭೂಪ್ ಸಿಂಗ್ ಬಗ್ಗೆ ತೀವ್ರವಾಗಿ ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಒಂದು ಸಮಯದಲ್ಲಿನೇ ಈ ಎಲ್ಲಾ ವಿಚಾರಗಳು ಹೊರಬರ್ತವೆ. ಆ ಎಲ್ಲ ಆಧಾರದ ಮೇಲೆನೆ 2024 ಮಾರ್ಚ್ 22ನೇ ತಾರೀಕು ಭೂಪ್ ಸಿಂಗ್ ನನ್ನ ಪೊಲೀಸರು ಬಂಧಿಸ್ತಾರೆ. ಆಮೇಲೆ ಪೊಲೀಸರು ಈ ಭೂಪ್ ಸಿಂಗ್ ನನ್ನ ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ. ಆಗ ಈ ಭೂಪ್ ಸಿಂಗ್ ಎಲ್ಲಾ ವಿಚಾರಗಳನ್ನು ಕೂಡ ಪೊಲೀಸರ ಮುಂದೆ ಬಿಚ್ಚಿಡ್ತಾನೆ. ಅದನ್ನ ಕೇಳದಂತ ಪೊಲೀಸರಿಗೆ ಇಂಥ ವ್ಯಕ್ತಿಗಳು ಕೂಡ ಇರ್ತಾರಂತ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅದಷ್ಟೇ ಅಲ್ಲದೆ ಆತ ಈ ಕೆಲಸವನ್ನ ಮಾಡೋದಕ್ಕೆ ಅದರ ಹಿಂದೆ ಇದ್ದಂತ ಉದ್ದೇಶ ಮತ್ತು ಕಾರಣವನ್ನು ಕೂಡ ಕೇಳಿ ಪೊಲೀಸರು ಆಶ್ಚರ್ಯಚಕಿತರಾಗ್ತಾರೆ. ಇಷ್ಟಕ್ಕೂ ಪೊಲೀಸರ ಮುಂದೆ ಆತ ಹೇಳದಂತ ವಿಚಾರ ಏನು ಅಂದ್ರೆ, ವೀಕ್ಷಕರೇ, ಈ ಭೂಪ್ ಸಿಂಗ್ ನರ್ಸಿಂಗ್ ಕೋರ್ಸ್ ಅನ್ನ ಪೂರ್ಣಗೊಳಿಸಿ ಕಾಂಪೌಂಡರ್ ಆಗಿದ್ದ. ಮತ್ತೆ ಹಳ್ಳಿಯಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಪಾರ್ಟ್ ಟೈಮ್ ಉದ್ಯೋಗ ಕೂಡ ಮಾಡ್ಕೊಂಡಿದ್ದ. ಸದಾ ಮನೆ ಮತ್ತು ಆಸ್ಪತ್ರೆಗೆ ಸಂಬಂಧಪಟ್ಟಂತ ಕೆಲಸದಲ್ಲಿ ತೊಡಕೊಂಡಿದ್ದ. ಇದ್ರ ಮಧ್ಯೆ ಆತನ ಹೆಂಡತಿ ಮೇಲೆ ಯಾವಾಗ್ಲೂ ಅನುಮಾನ ಪಡ್ತಿದ್ದ. ಮೇನಕಾಗೆ ಯಾರ ಜೊತೆನಾದ್ರೂ ಸಂಬಂಧ ಇರಬಹುದಂತ ಊಹೆ ಮಾಡಿ ಆಕೆ ಮೇಲೆ ಅನುಮಾನ ಪಡ್ತಿದ್ದ. ಇಂಥ ಅನುಮಾನ ಮತ್ತು ಯೋಚನೆಗಳು ಆತನ ಮನಸ್ಸಲ್ಲಿ ಕೊರಿತಾ ಇದ್ವು. ಆದ್ರೆ ಅವನು ಇದ್ರ ಬಗ್ಗೆ ಯಾರ ಬಳಿ ಕೂಡ ಚರ್ಚೆ ಮಾಡಿರ್ಲಿಲ್ಲ. ಇದಲ್ಲದೆ ಆತನಿಗೆ ಹುಟ್ಟಂತ 2 ಗಂಡು ಮಕ್ಕಳು ನನಗೆ ಹುಟ್ಟದವರ ಅಥವಾ ಬೇರೆಯವ್ರ ಮಕ್ಕಳ ಅಂತ ಯಾವಾಗ್ಲೂ ಮಕ್ಕಳ ಮೇಲೆ ಅನುಮಾನ ಪಡ್ತಿದ್ದ. ಇವನ್ ಸ್ವಭಾವ ಹೇಗಿತ್ತು ಅಂದ್ರೆ,
ಅವನು ಯಾವುದೇ ವಿಚಾರವಾದ್ರೂ ಕೂಡ ನೇರವಾಗಿ ಮಾತನಾಡ್ತಾ ಇರಲಿಲ್ಲ. ಯಾರ ಬಳಿ ಕೂಡ ಅಷ್ಟಾಗಿ ಬೆರೆತು ಮಾತನಾಡುವಂತ ವ್ಯಕ್ತಿ ಕೂಡ ಆಗಿರ್ಲಿಲ್ಲ. ಆದ್ರೆ ಅವನ ಇಬ್ರು ಮಕ್ಕಳು ಹಿಂದೆ ಮುಂದೆ ನೋಡದೆ ಯಾವುದೇ ವಿಚಾರವನ್ನು ಕೂಡ ಹಿಂಜರಿದೆ ಆ ಕ್ಷಣದಲ್ಲಿ ಮಾತನಾಡ್ತಿದ್ರು ಮತ್ತೆ ಎಲ್ಲರ ಜೊತೆ ಕೂಡ ಬೆರೀತಾ ಇದ್ರು. ಇದೇ ಒಂದು ಗುಣ ಈ ಭೂಪ್ ಸಿಂಗ್ ನ ಅನುಮಾನಕ್ಕೆ ಕಾರಣ ಆಗಿತ್ತು. ಈ ಭೂಪ್ ಸಿಂಗ್ ಮತ್ತು ಅವನ ಮಕ್ಕಳ ಗುಣಕ್ಕೆ ಹೊಂದಿಕೆನೆ ಆಗ್ತಿರ್ಲಿಲ್ಲ. ಇವರಲ್ಲಿ ನನ್ನ ಹೋಲಿಕೆ ಮತ್ತು ಸ್ವಭಾವ ಸ್ವಲ್ಪನೇ ಇಲ್ಲ. ಇವರ ಸ್ವಭಾವ ನನಗಿನ್ನ ತೀರ ಭಿನ್ನವಾಗಿದೆ ಅಂತ ಅವನು ಅನುಮಾನ ಪಡೋದಿಕ್ಕೆ ಶುರು ಮಾಡಿದ್ದ. ಅವರು ನನ್ನ ಮಕ್ಕಳಲ್ಲ ಅಂದ್ಮೇಲೆ ಅವ್ರ್ಯಾಕೆ ಬದುಕಿರ್ಬೇಕು ಅಂತ ಆತ ಯೋಚಿಸ್ದ. ಮತ್ತೆ ಅವರಿಬ್ಬರನ್ನು ಕೂಡ ಕೊಲ್ಬೇಕು ಅಂತ ಆತ ನಿರ್ಧಾರ ಮಾಡ್ದ. ಹಾಗಾಗಿ ಇದ್ರ ಬಗ್ಗೆ ಪ್ಲಾನ್ ಮಾಡ್ತಿದ್ದಾಗ ಅವನ ಕುಟುಂಬದ ಯಾರಾದರೂ ಅಸ್ವಸ್ಥರಾದಾಗ ಅವ್ರಿಗೆ ಇಂಜೆಕ್ಷನ್ ಹಾಕಿ ಸರಿ ಮಾಡ್ತಿದ್ದ. ಅದೇ ರೀತಿ ವಿಷ ತುಂಬಿದಂತ ಇಂಜೆಕ್ಷನ್ ಅನ್ನ ತನ್ನ ಮಕ್ಕಳು ಇಬ್ರಿಗೂ ಕೊಟ್ಟು ಸಾಯಿಸಬೇಕು ಅಂತ ಆತ ಯೋಚನೆಯನ್ನ ಮಾಡಿದ್ದ. ಅದಕ್ಕಾಗಿ ಅಂತರ್ಜಾಲದಲ್ಲಿ ಸೂಕ್ತ ಮೆಡಿಸನ್ ಅನ್ನ ಹುಡುಕಿದ್ದ. ಅದನ್ನ ತನ್ನ ಮೆಡಿಕಲ್ ಶಾಪ್ ಮೂಲಕನೇ ಖರೀದಿ ಮಾಡಿದ್ದ. ಆದ್ರೆ ಅದು ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಅಂತ ಖಚಿತಪಡಿಸಿಕೊಳ್ಳೋದಿಕ್ಕೆ ಜನವರಿ 30ರ ರಾತ್ರಿ ತನ್ನ ಅಜ್ಜಿ ಕಸ್ತೂರಿಗೆ ಇದೊಂದು ವ್ಯಾಕ್ಸಿನ್ ಅಂತ ಹೇಳಿ ಆ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದ. ಕೇವಲ ಚೆಕ್ ಮಾಡೋದಕ್ಕೋಸ್ಕರನೇ ಅವನು ಆ ಕಸ್ತೂರಿಯನ್ನ ಕೊಂದಿದ್ದ. ಇದಾದ್ಮೇಲೆ ಅವನು ತನ್ನ ಇಬ್ರು ಮಕ್ಕಳು ಅದೇ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟಿದ್ದು. ವೀಕ್ಷಕರೇ, ನೀವು ಕೇಳಬಹುದು ಇದ್ರ ಬಗ್ಗೆ ಯಾರಿಗೂ ಅನುಮಾನ ಬರ್ಲಿಲ್ವಾ ಅಂತ. ಆದ್ರೆ ಅವನು ಈ ಒಂದು ಅನುಮಾನಗಳನ್ನ ತಪ್ಪಿಸೋದಿಕ್ಕೇನೆ ಹಳ್ಳಿ ಜನರ ಬಳಿ ಒಂದು ಸುಳ್ಳು ಸುದ್ದಿಯನ್ನ ಹರಡಿದ್ದ. ಅದೇ ಒಂದು ಸುಳ್ಳು ಸುದ್ದಿಯನ್ನ ನಿಜ ಮಾಡೋದಿಕ್ಕೆ ಅವನ ಮನೆಯಲ್ಲಿ ಈ ಬೆಂಕಿಯ ನಾಟಕವನ್ನ ಆತ ಆಡಿದ್ದ. ಇಲ್ಲಿ ಸಂಭವಿಸಿದಂತ ಎಲ್ಲಾ ಘಟನೆಗಳಿಗೂ ಮಾಟ ಮಂತ್ರನೇ ಕಾರಣ ಅಂತ ಹಳ್ಳಿಯ ಜನರನ್ನ ನಂಬಿಸ್ದ. ಅದರಂತೆ ಅವನು ತನ್ನ ಮನೆಯಲ್ಲಿ ಮಾತ್ರವಲ್ಲದೆ ಆ ಊರಿನ ಇತರ ಮನೆಗಳಲ್ಲೂ ಕೂಡ ಬೆಂಕಿ ಹಚ್ಚೋದಿಕ್ಕೆ ಶುರು ಮಾಡ್ದ. ಅದಷ್ಟೇ ಅಲ್ಲದೆ ಆತ ಮಾಡದಂತ ಇನ್ನೊಂದು ಪ್ಲಾನ್ ಬಗ್ಗೆ ಕೇಳಿದ್ರೆ ನೀವು ಖಂಡಿತ ದಂಗಾಗ್ತೀರಾ. ಯಾಕೆಂದ್ರೆ ಅವನು ಸ್ವಲ್ಪ ಕೂಡ ಅನುಮಾನ ಬಾರದಂತೆ ಎಲ್ಲಾ ಮನೆಗೂ ಒಂದೇ ಸಲ ಬೆಂಕಿ ಹಚ್ಚೋದಕ್ಕೆ ಹೇಗ್ ಸಾಧ್ಯ ಅಂತ ನೀವು ಕೇಳಬಹುದು. ಆದ್ರೆ ಇಲ್ಲೇ ಇರೋದು ನೋಡಿ ಮುಖ್ಯ ತಿರುವು. ಅವನು ಈ ಒಂದು ಕೆಲಸವನ್ನ ಮಾಡುವಾಗ ಯಾರಿಗೂ ಅವನ ಮೇಲೆ ಅನುಮಾನ ಬರಬಾರದು ಅಂತ ಒಂದು ಅದ್ಭುತ ಐಡಿಯಾವನ್ನ ಬಳಸಿದ್ದ. ಅದೇನು ಅಂದ್ರೆ ಅವನು ಒಂದು ಡ್ಯಾಶ್ ಎಂಬ ಸಾಫ್ಟ್ ಮೆಟಲ್ ಅನ್ನ ಬಳಸಿದ್ದ. ಅದನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ಸೀಮೆಎಣ್ಣೆಯಲ್ಲಿ ನೆನೆಸಿದ್ದ. ಅವನು ತನ್ನ ಮನೆ ಮಾತ್ರವಲ್ಲದೆ ಇತರ ಮನೆಗಳಲ್ಲೂ ಕೂಡ ಯಾರಿಗೂ ಗೊತ್ತಾಗದಂತೆ ಅವುಗಳನ್ನ ಬೇರೆ ಬೇರೆ ಕಡೆ ಹಾಕಿದ್ದ. ಮತ್ತೆ ಆ ಒಂದು ಲೋಹ ಮುಕ್ತ ಗಾಳಿಯಲ್ಲಿ ಇಟ್ಟ ನಂತರ ಕೆಲ ನಿಮಿಷಗಳಲ್ಲಿ ರಾಸಾಯನಿಕ ಪ್ರತಿಕ್ರಿಯೆ ಆರಂಭವಾಗಿ ಇದ್ದಕ್ಕಿದ್ದ ಹಾಗೆ ತಾನಾಗಿನೇ ಬೆಂಕಿ ಹತ್ಕೊಳ್ತಾ ಇತ್ತು. ಮತ್ತೆ ಇದನ್ನ ಹೇಗ್ ಮಾಡಬೇಕು ಅಂತ ಮೊದಲೇ ಅಂತರ್ಜಾಲದಲ್ಲಿ ಹುಡುಕಿ ಅದರ ಮೇಲೆ ಅಧ್ಯಯನ ಮಾಡಿ ತಿಳ್ಕೊಂಡಿದ್ದ. ಈ ಒಂದು ಸರ್ಚ್ ಹಿಸ್ಟ್ರಿಯನ್ನ ನೋಡಿ ಪೊಲೀಸರಿಗೆ ಇವನ್ ಮೇಲೆ ಅನುಮಾನ ಬಂದಿದ್ದು. ಜೊತೆಗೆ ಆ ಲೋಹದ ತುಂಡುಗಳನ್ನ ಮೆಡಿಕಲ್ ಶಾಪ್ ನಿಂದ ವಶಪಡಿಸಿಕೊಂಡ್ರು. ವೀಕ್ಷಕರೇ, ನಿಮ್ಗೆ ಆಶ್ಚರ್ಯ ಆಗಬಹುದು ಈ ಭೂಪ್ ಸಿಂಗ್ ಯಾಕೆ ತನ್ನ ಹೆಂಡತಿಗೆ ಏನು ಕೂಡ ಮಾಡ್ಲಿಲ್ಲ ಅಂತ. ಆದ್ರೆ ವಾಸ್ತವ ಏನು ಅಂದ್ರೆ ಅವನು ಈ ಮೇನಗಳನ್ನು ಕೂಡ ವಿಷದ ಇಂಜೆಕ್ಷನ್ ಕೊಟ್ಟು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆದ್ರೆ ನಿರಂತರ ಮರಣಗಳಿಂದ ಹೆದರದಂತ ಮೇನಗಳ ಪೋಷಕರು ಮತ್ತು ಸಂಬಂಧಿಕರು ಯಾವಾಗ್ಲೂ ಅವಳ ಜೊತೆನೆ ಇರ್ತಾ ಇದ್ರು. ಅದರಿಂದ ಅವನು ಆ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಒಂದೆರಡು ಸಾರಿ ಅವನು ಆ ವಿಷವನ್ನ ಅವಳು ಕುಡಿಯುವಂತ ಹಾಲಲ್ಲಿ ಆದ್ರೆ ರುಚಿ ಚೆನ್ನಾಗಿಲ್ಲ ಅನ್ನುವಂತ ಕಾರಣದಿಂದ ಅವಳು ಹಾಲನ್ನ ಚೆಲ್ಲಿದ್ಲು. ಇನ್ನು ಈ ತನಿಖೆ ಇನ್ನೂ ಕೂಡ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಮತ್ತೆ ತೀರ್ಪು ಕೂಡ ಇನ್ನೂ ಪ್ರಕಟ ಆಗಿಲ್ಲ. ಈಗ ಇವನ್ ಕೇಸಲ್ಲಿ ನಾವು ಗಮನಿಸಬೇಕಾದಂತ ವಿಷಯ ಏನು ಅಂದ್ರೆ ಭೂಪ್ ಸಿಂಗ್ಗೆ ವೈದ್ಯಕೀಯ ಜ್ಞಾನ ಇದ್ರೂ ಕೂಡ ಅದನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಅನುರಾಗ್ ಮತ್ತು ಗರ್ವಿತ್ ತನ್ನ ಮಕ್ಕಳ ಅಲ್ವಾ ಅನ್ನುವಂತ ಅನುಮಾನ ಅವನಿಗೆ ಇದ್ರೆ ಅವನು DNA ಟೆಸ್ಟ್ ಅನ್ನ ಮಾಡಿಸಬಹುದಿತ್ತು. ಅದನ್ನ ಮಾಡಿಸಿದ್ರೆ ಅವನ ಅನುಮಾನ ದೂರ ಆಗ್ತಿತ್ತು. ಆದ್ರೆ ಅದ್ರ ಬದಲಾಗಿ ಯಾವುದೇ ಕರುಣೆ ಇಲ್ಲದೆ ತನ್ನದೇ ಇಬ್ರು ಮಕ್ಕಳನ್ನ ಕೊಂದಿದ್ದ. ಈಗ ಅವನು ಜೈಲಲ್ಲಿದ್ದಾನೆ. ತನ್ನದೇ ಮನೆಯಲ್ಲಿ 3 ಕೊಲೆಯನ್ನ ಮಾಡಿ ಆ ಊರಿನ ಜನರ ಮನೆಗೂ ಕೂಡ ಬೆಂಕಿಯನ್ನ ಹಚ್ಚಿ ಏನು ಕೂಡ ಆಗೇ ಇಲ್ಲ ಎಂಬಂತೆ ಮುಗ್ಧ ವೇಷವನ್ನ ಧರಿಸಿ ಊರಲ್ಲಿ ಓಡಾಡಿಕೊಂಡಿದ್ದ ಅಂದ್ರೆ ಅವನು ಇನ್ನೆಂಥ ವಿಚಿತ್ರ ಮನುಷ್ಯ ಇರಬೇಕು ಅಂತ ನೀವೇನೆ ಯೋಚಿಸ್ ನೋಡಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.